ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋ ಪೋಸ್ಟ್ ಮಾಡಿ. ಶಿವಂಟಲ್ ನಮ್ಮ ಅಕ್ಕ ಅವ್ರ ಮನೆಯದು ಗೃಹಪ್ರವೇಶ ಇದೆ. ಅದನ್ನ ನೋಡಿದಾಗ ನಾನು ಶಾಕ್ ಆದೆ, ನೀವು ನೋಡಿ. ಓಕೆ, ನೋ ಕಮೆಂಟ್ಸ್. ನನ್ನ ಮಗ ಸೊಸೆ ಖುಷಿಯಾಗಿದ್ದೆ. ನನಗೆ ಈ ಬೆಂಗಳೂರೇ ತಗೊಂಡಷ್ಟು ಖುಷಿ. ಇದು ಇವ್ರ ಮನೆನೇ, ಅದನ್ನೇ ಬಟ್ ನೋಡಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ಟೈಮ್ಗೆ ಎಷ್ಟು ಮಳೆ ಬರ್ತಾ ಇದೆ. ಪಾಪುಗೆ ಈ ಗಿಫ್ಟ್ ಬಂದಿದೆ. ಬ್ಯೂಟಿಫುಲ್ಸ್, ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋ ಪೋಸ್ಟ್ ಮಾಡಿ, ಆ್ಯಂಡ್ ಟೈಮೂ ಇಲ್ಲ, ತುಂಬ ಕಾಲೇಜ್ ವರ್ಕ್ಸ್ ಇದೆ, ಮತ್ತು ಯಾವತ್ತೂ ಫ್ರೀಯಾಗೇ ಇಲ್ಲ, ರೀಲ್ಸ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ಸೊ ಫೈನಲಿ ಏನೋ ಒಂದು ಕಂಟೆಂಟ್ ಸಿಕ್ತು ರೀಲ್ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೆ. ಅಂದರೆ ಫೈನಲಿ ನಮ್ಮ ಅಕ್ಕ ಅವ್ರ ಮನೆಯದು ಗೃಹಪ್ರವೇಶ ಇದೆ, ನಮ್ಮ ದೊಡ್ಡಮ್ಮ ಅವ್ರ ಮಗಳದು. ಸೊ ಅಲ್ಲಿಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ. ಮತ್ತು ಈವ್ನಿಂಗ್ ನಮ್ಮ ದೊಡ್ಡಮ್ಮ ಅವ್ರ ಮಗಳು ಅಂದರೆ ನಮ್ಮ ಅಕ್ಕ ಅವ್ರ ಮಗಳದು ಫಸ್ಟ್ ಬರ್ಡೇ ಇದೆ. ಸೊ ಅದಕ್ಕೂ ನಾವು ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನೆಲ್ಲ ನಡೆಯುತ್ತೆ ಅಂತ ತೋರಿಸ್ತೀನಿ, ನೀವು ನೋಡಿಬಿಡಿ. ಸೊ ನಮ್ಮ ಅಪ್ಪ ಆ್ಯಂಡ್ ಅಮ್ಮ ಏನು ಗಿಫ್ಟ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದಾರೆ. ಮತ್ತು ನಾವು ಥಿಂಕ್ ಮಾಡ್ತಾ ಇದ್ವಿ ಏನು ಗಿಫ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲೇಟರ್ ವಿ ರೀಚ್ ದ ಹೌಸ್. ದಿಯಾ ಇಲ್ಲೇ ಇದೆ. ಶಿವಂಟಲ್ ಗಾಯ್ಸ್, ಇವಾಗ ನಾವು ನಮ್ಮ ಅಕ್ಕ ಅವ್ರ ಮನೆಗೆ ರೀಚ್ ಆಗಿದ್ದೀವಿ. ಇಲ್ಲಿ ಬಂದಮೇಲೆ ಎಲ್ಲರೂ ತುಂಬ ಜನ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಡೆ ಇವಾಗ ಶಿಫ್ಟ್ ಆಗಿದ್ದಾರೆ. ಸೊ ನಾವಿವಾಗ ಟೆರೆಸ್ಸಲ್ಲಿದ್ದೀವಿ. ಸೊ ಇಲ್ಲಿ ಒಂದು ರೂಮ್ ಇದೆ, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಏನೋ ಇದೆ. ಅದನ್ನ ನೋಡಿದಾಗ ನಾನು ಶಾಕ್ ಆದೆ, ನೀವು ನೋಡಿ. ಓಕೆ, ಸೊ ಇದೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡೋ ಪ್ಲೇಸ್. ಸೊ ಅದೇ ಮಾಡ್ತವ್ರು ಇವಾಗ. ಮತ್ತು ಇಲ್ಲಿ ಹೇಳಿದ್ನಲ್ವ ಇಲ್ಲೊಂದು ರೂಮ್ ಇದೆ ಅಂತ. ಈ ರೂಮ್ ಪಕ್ಕದಲ್ಲಿ ನಾನು ಏನೋ ನೋಡಿದೆ. ಅದನ್ನ ನೋಡಿದ ತಕ್ಷಣ ನನಗೆ ಸ್ವಲ್ಪ ಭಯ ಆಯಿತು. ರೋಲೆಕ್ಸ್, ಹಾಯ್ ಹೇಳು. ಹಾಯ್ ರೋಲೆಕ್ಸ್, ಹಲೋ. ಸೊ ತುಂಬ ದಿನ ಆಗಿತ್ತು ಫಂಕ್ಷನ್ ಊಟ ತಿಂದು, ಅದನ್ನು ತಿಂದ್ಕೊಂಡು ಹಂಗೆ ಆಚೆ ಬಂದ್ವಿ. ಆ್ಯಂಡ್ ಇದೇ ನಮ್ಮ ಅಕ್ಕ ಅವ್ರ ಮನೆ. ಸೊ ಬನ್ನಿ ನಿಮಗೆ ನಾನು ಹೋಮ್ ಟೂರ್ ಮಾಡ್ತೀನಿ. ಸೊ ಇದೇ ನಮ್ಮ ಅಕ್ಕ ಅವ್ರ ಮನೆಯದು ಎಂಟ್ರಿ ತುಂಬ ಬ್ರಾಡ್ ಆಗಿತ್ತು. ಆ್ಯಂಡ್ ನಾವು ಎಂಟರ್ ಆಗಿದ ತಕ್ಷಣ ದೇವ್ರ ಮನೆ, ಆ್ಯಂಡ್ ಅದರ ಮೇಲೆ ಸ್ಕೈಲೈಟ್ ಇದೆ, ಬೆಳಕು ಬರ್ತಾ ಇರುತ್ತೆ. ದೇವ್ರ ಮನೆ ಪಕ್ಕದಲ್ಲೇ ಹಾಲ್ ಇದೆ, ಆ್ಯಂಡ್ ರೈಟ್ ಸೈಡಲ್ಲಿ ಕಿಚನ್ ಇದೆ. ಆ್ಯಂಡ್ ಕಿಚನ್ ನೋಡೋಕ್ಕೆ ತುಂಬ ಮಾಡರ್ನ್ ಆಗಿತ್ತು, ತುಂಬ ಕಲರ್ ಕಾಂಬಿನೇಷನ್ಸ್ ಎಲ್ಲ ನೀಟಾಗಿ ಸೆಟ್ ಆಯಿತು. ಇಟ್ ವಾಸ್ ರಿಯಲಿ ಅ ವೆರಿ ಮಾಡರ್ನ್ ಹೌಸ್. ಆ್ಯಂಡ್ 2 ರೂಮ್ಸ್ ಇದೆ. ಇದೊಂದು ರೂಮ್ ಮತ್ತು ಆ ಕಡೆ ಸೈಡಲ್ಲಿ ಇನ್ನೊಂದು ರೂಮ್ ಇದೆ. ಆ್ಯಂಡ್ ಬೋತ್ ಆರ್ ವೆರಿ ನೈಸ್. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಇವರೇ ನಮ್ಮ ಅಕ್ಕವ್ರ ಅತ್ತೆ, ನಮ್ಮತ್ತೆ. Something about the house. What did you like the most in the house? The most I like is this broad entry. Entry Bandaksha, see, it's very broad. So I like this. Okay. This one. What is this one? Sunroof. You like it? Huh? You go and sit inside. Very modern house. That is the first thing what I like. You don't know to take video? When they are coming inside, this is see very nice. And even that is also very nice. The lightings and all. Oh, everything is Very modern house. Tell what. You didn't like anything then? No comments. No comments. ಅದಕ್ಕೆ ನಿಮ್ಗೆ ಏನು ಇಷ್ಟ ಆಯಿತು ಈ ಹೌಸಲ್ಲಿ ತುಂಬ? ವಿಚ್ ಕಾರ್ನರ್? ಇಂಟೀರಿಯರ್ಸ್ ಎಲ್ಲ. Diyanshi? What did you like? ಅಲ್ಲಿ ಓಡಾಡಿದ್ವಿ.
ಈ ಮನೆಯಲ್ಲಿ ನಿಮ್ಗೆ ಯಾವ ಕಾರ್ನರ್ ಯಾವ್ದು ತುಂಬಾ ಇಷ್ಟ ಆಯ್ತು? ನೋಡಿದ ತಕ್ಷಣ ಎಲ್ಲ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಯಾವ್ದು ಅನ್ಸುತ್ತೆ? ದೇವ್ರ ಮನೆ ಇದು ಸ್ಕೈಲೈಟ್ ಚೆನ್ನಾಗಿದೆ. ವಾಹ್, ಸ್ಕೈಲೈಟ್ ನನಗೆ ಸ್ಕೈಲೈಟ್. ನಿಮಗೆ ಮತ್ತೆ ಎಲ್ಲ ಇಷ್ಟ ಆಯ್ತು. ಅವ್ರ ಮನೆ ಮನಸ್ಫೂರ್ತಿಯಾಗಿ ನನ್ನ ಮಗ ಸೊಸೆ ಖುಷಿಯಾಗಿದ್ದೆ. ನನಗೆ ಈ ಬೆಂಗಳೂರೇ ತಗೊಂಡಷ್ಟು ಖುಷಿ. ಸೂಪರ್. ఆ బిడ్డని అతను నవ్వుకొని మాట్లాడుకొని నిజంగానే వాళ్ళిద్దరూ ఖుషిగా ఉంటే ఈ బెంగళూరే నాది. ಓಕೆ, ಮನೇಲಿ ಯಾವುದು ಏನು ತುಂಬ ಇಷ್ಟ ಆಗಿದ್ದು? ಒಂದು ಕಾರ್ನರ್, ಮನೇಲಿ ಒಂದೇ ಒಂದು ಪ್ಲೇಸ್ ತುಂಬ ಇಷ್ಟ ಆಗಿದ್ದು ನನಗೆ ಮುರಳಿದಿ ವಾರ್ಡ್ರೂಫ್. ಓಕೆ, ವಾರ್ಡ್ರೋಫ್. ಡ್ರೆಸ್ಸಿಂಗ್. ಓಕೆ, ವಾರ್ಡ್ರೋಫ್. ನಿಮಗೆ ನಿಮ್ಮ ಮನೆ ತುಂಬಾ ಇಷ್ಟ ಆಯ್ತು ಅದು? ಫಸ್ಟ್ ಆಫ್ ಆಲ್ ಇದು ಇವ್ರ ಮನೆನೇ. ಅದನ್ನೇ ಈ ಮನೆ ಇವ್ರದ್ದು ಓನರ್ ಆಫ್ ದ ಹೌಸ್. ಹಾಂ, ಈ ಮನೆಯಲ್ಲಿ ಯಾವ ಪ್ಲೇಸ್, ಯಾವ ಕಾರ್ನರ್ ತುಂಬಾ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ನನಗೆ ಅದ್ರ ಮೇಲೆ ಹಟ್ಟಿದೆಯಲ್ಲ, ಓ ಹಟ್ಟೆ ಹಾಗೆ ಮೀಟಿಂಗ್ ಪ್ಲೇಸ್ ತೋರಿಸಿ. ಮೀಟಿಂಗ್ ಪ್ಲೇಸ್. ನಿಮಗೆ ಯಾವ ಪ್ಲೇಸ್ ತುಂಬಾ ಇಷ್ಟ? ನಮ್ಮ ದೊಡ್ಡಮ್ಮಗೆ ಕಿಚನ್ ಇಷ್ಟ ಆಯ್ತು. ಅಮ್ಮಮ್ಮ ನಮಗೆ ಹಾಲ್ ಇಷ್ಟ ಆಯ್ತು. ಹಾಲ್ ಹಾಂ, ಸ್ಕೈಲೈಟ್. ದಟ್ ಈಸ್ ಕಾಲ್ಡ್ ಸ್ಕೈಲೈಟ್. Skylight. Mummy told. Yeah, this is the skylight which everyone liked. So ಇದು ನಮ್ಮ ಅಕ್ಕ ಮನೆ. ಸೊ ಇದು ರಿನೋವೇಟೆಡ್ ಹೌಸ್. ಫಸ್ಟ್ ಚಿಕ್ಕದಾಗಿದ್ದು, then they renovated it. So ಆ್ಯಕ್ಚುಲಿ ಆ ಮನೆಗೆ ನಾನು ಗುರುಪ್ರವೇಶಕ್ಕೆ ಬಂದಿದ್ದು, ಮತ್ತು ಈ ಮನೆ ಗುರುಪ್ರವೇಶಕ್ಕೆ ಬರ್ತಾ ಇದ್ದೀವಿ. ಗುರು ಪ್ರವೇಶ ಅಲ್ಲ, ಗೃಹ ಪ್ರವೇಶಕ್ಕೆ. ಆ ಮನೆ ಗೃಹಪ್ರವೇಶಕ್ಕೆ ಬಂದಿದ್ದೆ, ಮತ್ತು ಈ ಮನೆ ಗೃಹಪ್ರವೇಶಕ್ಕೆ ಬರ್ತಾ ಇದ್ದೆ. ಗೃಹ ಪ್ರವೇಶ. ದೊಡ್ಡಪ್ಪ, ನಿಮಗೆ ಈ ಮನೆಯಲ್ಲಿ ಯಾವುದು ತುಂಬ ಇಷ್ಟ ಆಯಿತು? ಏನು ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು? ಹಾಲ್. ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಅಕ್ಕ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದನ್ನು ಎಳ್ದಿದ ತಕ್ಷಣ ಒಂದು ಮಿರರ್ ಬಂತು. ಇಟ್ಸ್ ಆ್ಯಕ್ಚುಲಿ ಅ ಡ್ರೆಸ್ಸಿಂಗ್ ಟೇಬಲ್. ಇಟ್ಸ್ ವೆರಿ ನೈಸ್. ಯಾವುದು ತುಂಬ ಇಷ್ಟ ಆಯಿತು? ಯಾವ ಪ್ಲೇಸು? ಸೊ ನಾನು ಹೇಳ್ದೆ ಅಲ್ವಾ, ಈವ್ನಿಂಗ್ ನಾವು ನಮ್ಮ ಅಕ್ಕ ಅವ್ರ ಮಗಳ ಬರ್ಡೇಗೆ ಹೋಗ್ತಾ ಇದ್ದೀವಿ ಅಂತ. ಬಟ್ ನೋಡಿ, ನಾವು ಹೋಗ್ತಾ ಇದ್ದೀವಿ ಅನ್ನೋ ಟೈಮ್ಗೆ ಎಷ್ಟು ಮಳೆ ಬರ್ತಾ ಇದೆ. ನಾವೆಷ್ಟು ಪ್ಯಾಕಪ್ ಮಾಡಿಕೊಂಡ್ರು, ಛತ್ರಿ ಹಿಡ್ಕೊಂಡ್ರು, ಮಳೆ ಒಳಗಡೆ ಬರ್ತಾನೆ ಇತ್ತು. ನಾವು ನಮ್ಮ ಅಕ್ಕ ಅವ್ರ ಮಗಳದು ಬರ್ಡೇ ಪ್ಲೇಸ್ಗೆ ರೀಚ್ ಆಗೋ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಡೆಕೋರೇಷನ್ಸ್ ಎಲ್ಲ ಮಾಡಿಬಿಟ್ಟಿದ್ರು. ಆ್ಯಂಡ್ ದಿಸ್ ಇಸ್ ಆರ್ ಕ್ಯೂಟಿ ಪಾಯ್ ಬೃಂದಾ, ಆ್ಯಂಡ್ ಟುಡೇ ಇಸ್ ಹರ್ ಬರ್ಡೇ. ಇನ್ನೂ ಬರ್ಡೇ ಪಾರ್ಟಿಗೆ ತುಂಬ ಜನ ಬರಬೇಕಿತ್ತು. ಅದಕ್ಕೆ ನಾವು ಸ್ವಲ್ಪ ಹೊತ್ತು ಬೃಂದಾ ಜೊತೆ ಆಟ ಆಡ್ಕೊತಾ ಇದ್ವಿ. ಸೊ ಗಾಯ್ಸ್, ಇವಾಗ ನಾವು ಗಿಫ್ಟ್ ತಗೊಳಕ್ಕೆ ಬಂದಿದ್ದೀವಿ. ಎಸ್, ನಾನು ನಮ್ಮ ಅಕ್ಕ ಬೃಂದಾಗೆ ಯಾವ ಗಿಫ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ನಾವು ಪಾಪುಗೆ ಏನಾದರೂ ಗಿಫ್ಟ್ ತೊಗೊಂಡು ಬರೋಣ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ಕೇಕ್ ಕಟ್ಟಿಂಗ್ಗೆ ಆಗೋಗಿದೆ ಅಂತೆ. ಸೊ ಗಿಫ್ಟಿಂದ ಗಿಫ್ಟ್ ಪ್ಯಾಕು ಮಾಡಿಲ್ಲ, ಇವಾಗ ಹಂಗೆ ಹೋಗಿ ಕೊಡ್ತೀವಿ. ಬೃಂದಾ ಫಸ್ಟ್ ಇಯರ್ ಬರ್ಡೇಗೆ ಬಾರ್ಬಿ ಕೇಕ್.
ಸೊ ಹೇಳಿದ್ನಲ್ವಾ, ನಾವು ಹೋಗೋ ಅಷ್ಟರಲ್ಲೇ ಕೇಕ್ ಕಟಿಂಗ್ ಎಲ್ಲ ಆಗೋಗಿತ್ತು. ಅದಕ್ಕೆ ಹೋಗಿದ ತಕ್ಷಣ ಬೃಂದ ಪಕ್ಕ ನಿಂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ಟೆರೆಸ್ ಮೇಲೆ ಡಿನ್ನರ್ ಪ್ಲ್ಯಾನ್ ಮಾಡಿದ್ರು, ಆದರೆ ಮಳೆ ಬಿದ್ದಿರೋದ್ರಿಂದ ನಾವು ಕುತ್ಕೊಳ್ಳೋಕ್ಕಾಗಿಲ್ಲ. ಇದು ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಇದು ಚಿಕನ್ ಕರಿ, ಗುಲಾಬ್ ಜಾಮೂನ್. ಪಾಪುಗೆ ಈ ಗಿಫ್ಟ್ ಬಂದಿದೆ, ಸೊ ಅದನ್ನು ಅವಳು ಸಾಲ್ವ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ನಮ್ಮ ಕೈಯಲ್ಲೂ ಆಗ್ತಿಲ್ಲ, ನಮಗೂ ಮಾಡೋಕ್ಕಾಗ್ತಿಲ್ಲ. ಪಝಲ್ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ನಾನು ನಮ್ಮ ಅಕ್ಕ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ಸಾಲ್ವ್ ಮಾಡಿದ್ದು ಆ್ಯಂಡ್ ಫೈನಲಿ ವಿ ಡಿಡ್ ಇಟ್. ಸೇಮ್ ಬಟ್ ನಾವು ಪಝಲ್ ಸಾಲ್ವ್ ಮಾಡೋ ಬ್ಯುಸಿಯಲ್ಲಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅನ್ನೋ ವಿಷಯನೇ ಮರ್ತೋಗಿದ್ವಿ. ಅಟ್ ಲಾಸ್ಟ್ ನಾವು ಕೊಟ್ಟಿದ್ದ ಗಿಫ್ಟ್ ಜೊತೆ ಪಾಪು ಆಟ ಆಡ್ಕೊತಾ ಇದ್ಲು. ಆ್ಯಂಡ್ ದಿಸ್ ವ್ಲಾಗ್ ಎಂಡ್ಸ್ ಹಿಯರ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಹೇ ಬ್ಯೂಟಿಫುಲ್.